ಅದು ನೋಡ್ಕೊಂಡು ವಾಪಸ್ ಹೋಗೋದ. ಒಂದು ವಿಡಿಯೋ ಮಾಡ್ಕೊಂಡು ಇರಿ ಅದೇ ಆಮೇಲೆ ಅದು ವಿಡಿಯೋದು ಇದೆ. ನಾನು ಬೆಟ್ಟಕ್ಕೆ ಹೊರಟಾಗ್ತೀನಿ. ಬೆಟ್ಟಕ್ಕಾ? ಗಾಡಿ ಹೋಗುತ್ತೆ ಆದರೆ ಬೆಟ್ಟಕ್ಕೆ. ಬೆಟ್ಟ ದಾರಿ ಮಾಡೋಣ. ಈಗ ಇಲ್ಲಿ ಗಂಟ ನಿನಗೇನು ದಾರಿ ಕೊಟ್ಟಿದ್ದೀರಾ? ದಾರಿ ಮಾಡ್ಕೊಂಡೆ ತಾನೇ ಬಂದಿದ್ದು, ಅದಕ್ಕೂ ಮಾಡ್ಕೊಂಡು ಹೋಗೋಣ. ಒಂದು ರ್ಯಾಂಡಮಾಗೆ ಲೊಕೇಶನ್ ಹಾಕ್ಕೊಂಡು ಒಂದು ಇದ್ರ ಥರ ಹೋಗೋಣ, ನೋಡೋಣ ಬಾ. ವಿಡಿಯೋ ಮಾಡ್ತೀನಣ್ಣ, ಫೋಟೋಗ್ರಾಫ್ ಎರಡೆರಡು ಬೇರೆ ದಬ್ಬಾಗ್ತಾ ಇದೆಯಲ್ಲ, ಒಂದರಲ್ಲೇ ಮಾಡಪ್ಪ. ಶೇರ್ ಬೆಟನ್ ಇದೆ ಕಣ ಅದರಲ್ಲಿ. ಮುಂದೆ ಬಾ, ಸ್ವಲ್ಪ ಮುಂದೆ ಬಾ ನಿತೇಶ್. ಅವ್ರು ಹತ್ತಕ್ಕಾಗಲ್ಲ, ಮುಂದೆ ಬರ್ತೀವಿ ಎಲ್ಲರೂ. ಮುಂದೆ ಬನ್ನಿ, ಈ ಕಡೆ ಕಡೆ. ಇಲ್ಲೂ ಹತ್ತಕ್ಕಾಗಲ್ಲ ಬಾ. ಬೆಂಕಿ ಬಸ್ಸು ಟೈರ್ ಇಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ಯಾ? ಬಾ ಮುಂದೆ ಬಾ ಒಂಚೂರು, ನಾನು ಹತ್ತಕ್ಕಾಗಲ್ಲ. ನಿಧಾನ. ಒಂದು ಲೈನ್ ಆಗಲ್ಲ, ಬಟ್ ಈ ಥರ ಆಗ್ಬೋದು ಅಷ್ಟೇ. ಓ, ನನ್ನ ಗಾಡಿಯಿಂದನೇ ಫಸ್ಟು ಬೆಂಕಿ ಬಿರುಗಾಳಿ ಹೆಂಗೆ ಬರ್ಬೇಕು ಗೊತ್ತಾ? ಹಾಂ, ಅಲ್ಟಿಮೇಟ್ ಪ್ಲೇಸ್ ಮಾತ್ರ ಸಾಕಾಗಿದೆ. ಇಲ್ಲಿ ನಿಂತ್ಕೊ, ನೀನು ಇಲ್ಲಿರು. ಯಪ್ಪ, ಬಿದ್ರುಗಳು ನೋಡಿ ರೋಡ್ಗೆ ಬಂದಿದ್ದಾವೆ. ಥ್ಯಾಂಕ್ ಯು. ನಾನು ತಿರುಗಿಸ್ಕೊತೀನಿ, ನಿರಪ್ಪ. ಮೋಟ್ ಕಾಲಕ್ಕೆ ಕೈಗೆ ಸಿಗಲ್ಲ. ಜಾಗವೇ ಇಲ್ಲ ಗುರು ಅಲ್ಲಿ. ನಾನು ಬೆಲ್ಲದಕಾಯಿ ಎತ್ಕೊಂಡು ದೆನ್ ಆಮೇಲೆ ಓಡ್ತೀನಿ. ಒಳ್ಳೆ ಬೆಲ್ಲದಕಾಯಿ ಬಿದ್ದಿದೆ, ಯಾಕೆ ಮಿಸ್ ಮಾಡ್ಕೊಳ್ಳೋದು? ಏನಂತೀರಾ? ಸಕ್ಕತ್ತಾಗಿದೆ ಕಣ್ರಿ, ನಿಜವಾಗ್ಲೂ. ಅಯ್ಯೋ, 4-5 ಬಿದ್ದಿದೆ. 4 ಬೆಲ್ಲದ ಕಾಯಿಗಳು ಎಲ್ಲಿಗೆ ತುಂಬ್ಕೊಳ್ಳೋದು? ಎಲ್ಲಿ ಇಟ್ಕೊಳ್ಳೋದು ಇದನ್ನು? ಜಾಕೆಟ್ ಒಳಗಡೆ ತೋರಿಸ್ಕೊಳ್ಳೋಣ. ಸಿಕ್ಕಾಬಿಟ್ಟೆ ಬೆಲ್ತ್ಕಾಯಿ ಇದೆ ಗುರಿ ಇಲ್ಲಿ ನೋಡಿ. ಇಲ್ಲೊಂದು ಮರ. ಹಾಂ, ಮತ್ತೆ ಬರ್ತಿದ್ದಾರೆ ಇವರು. ಅಮ್ಮ ಸಾರಿ.
ಒಂದೇ ಬಿಟ್ಬಿಡೋದಾ? ವೇ ಕುತ್ಕೊಂಡೇ ಬಿಡ್ತಲ್ಲ ನಿನ್ನ ಗಾಡಿ. ಥೂ, ಬಾ ಮುಂದೆ ಬಾ ನೋಡೋಣ. ಸ್ಟ್ಯಾಂಡ್ ಹಾಕದೆ ಬೇಡವಲ್ಲ ಒಬ್ಬವನ, ಕಚ್ಕೊಂಡ್ಬಿಡ್ತು. ಏನಪ್ಪ ಧೂಳ, ನಿನಗೆ ಬೇಕು ಅಂತಾನೆ ಹಾಕಿದ್ದು. ಏಯ್ ಪುಷ್ ಮಾಡಿ ಆಗಲ್ಲ ಇರು. ತಳ್ಳಬೇಕು. ವೆರಿ ಗುಡ್. ಅವನು ಸಿಕ್ಕಾಪಟ್ಟೆ ಹಾಕಿದೆಪ್ಪ ಅವನಿಗೆ. ಬಲ್ಗಡೆ ಒಂದು ರೋಡ್ ಹೋಗುತ್ತೆ. ಹಾಂ, ಇಲ್ಲಿ ಬಲ್ಗಡೆ ಹೋಗೋಣ. ಈ ರೋಡ್ ಎಲ್ಲ ಹೋಗುತ್ತೆ ನೋಡೋಣ. ಅಯ್ಯೋ ಸಾರಿ. ಅಡ್ವೆಂಚರಲ್ ಆಫ್ ರೋಡ್. ಅಪ್ಪ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ನಾವು, ಎಲ್ಲಿಗೆ ಹೋಗ್ತಾ ಇದ್ದೀವಿ ರೋಡು ಅಂತಲೇ ಗೊತ್ತಿಲ್ಲ. ಯಪ್ಪ ಸಾಕಾಗಿದೆ ಅಪ್ಪ. ಏನ್ರಿ ಇದು, ನನ್ನ ಇಷ್ಟಕ್ಕೆ ಮಳೆ ಟೈಮಲ್ಲಿ ನೀರೆಲ್ಲ ಹರಿಯುತ್ತೆ ಅನಿಸುತ್ತೆ. ಇಲ್ಲಿ ಇದು ಎಲ್ಲಿಗೆ ಹೋಗ್ತಾಯಿದೆ, ಇದೆಲ್ಲಿಗೆ ಹೋಗ್ತಾಯಿದೆ? ಎಲ್ಲೋ ಒಂದು ಕಡೆ ಸುತ್ತಾಡ್ಬಿಡೋಣ ಯೋಚನೆ ಮಾಡೋದ್ಕಿಂತ. ರಿಟರ್ನ್ ಹೋಗೋದು ಬೆಸ್ಟು. ಈ ಎಲ್ಲೆಲ್ಲಿ ಬಂದು ಅಂತ ದೇವ್ರನೇ ಗೊತ್ತಿಲ್ಲ, ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ನಾರ್ಮಲ್ ಅಲ್ಲಿಗೆ ಹೋಗ್ತಾ ಇದೆ, ರಿಟರ್ನ್ ಹೋಗೋಣ. ಬೆಟ್ಟಕ್ಕೆ ಹೋಗಲ್ಲ ಇದು ದಾರಿ. ಅದೇ ಕಾಡು ಒಳಗಡೆನೇ ರೌಂಡ್ ಹೊಡಿತಾ ಇದ್ದೀವಿ. ರಿಟರ್ನ್ ಹೋಗೋಣ ಬಾ, ತಿರುಗಿಸ್ಕೊ. ಸುಮ್ಮನೆ ಇಲ್ಲೇ ಕಾಡು ಒಳಗಡೆನೇ ರೌಂಡ್ ಹೊಡಿತಾ ಇದ್ದೀವಿ ನಾವು. ಬೇಡ ನಡೀರಿ, ರಿಟರ್ನ್ ಹೋಗೋಣ. ಆ ಬಂದ್ವಲ್ಲ ಸ್ಟೆಚ್ಚು ಸಕ್ಕತ್ತಾಗಿದೆ, ಅಲ್ಲಿಗೆ ಹೋಗೋಣ. ಹಾಂ ಬನ್ನಿ. ಕಾಡು ಪ್ರಾಣಿಗಳಿದೆ, ದಯವಿಟ್ಟು ಯಾರು ಬಂದರೆ ಒಬ್ಬೊಬ್ಬರೇ ಮಾತ್ರ ಬಿಡಬೇಡಿ, ಜೊತೆಲೇರಿ. ನೋಡಿ ಮರ ನೆಡೋಕ್ಕೆ ಅಂದ್ಬಿಟ್ಟು, ಕಾಡು ಬೆಳೆಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿಬ್ಬ ಥರ ಮಾಡಿ ಮರಗಳು ನೆಟ್ಟಿದ್ದಾರೆ. ಏನು ಅಲ್ಲೇನೋ ಕಾಣಿಸ್ತು ಅನಿಸುತ್ತೆ ನಮ್ಮ ಪವನ್ ಅವ್ರಿಗೆ. ಬನ್ನಿ ಬನ್ನಿ ಅಂತಿದ್ದಾರೆ, ನೋಡೋಣ.
ಈ ಕಡೆ ಸಾರಿ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಬಾಯ್ಸು. ಓ ಇಲ್ಲಿದ್ದಾರೆ. ಒಳ್ಳೆ ಕೆಮ್ಮಣ್ಣು ಮಾತ್ರ. ನಿಜವಾಗ್ಲೂ ಖುಷಿ ಆಯ್ತು ಇವತ್ತು. ಎಲ್ಲರನ್ನೂ ಕರ್ಕೊಂಬಂದಿದ್ದಕ್ಕೆ ಒಂದು ಒಳ್ಳೆ ಬಾಡೂಟ ಕೊಟ್ಟಿದ್ದೀನಿ ಅನ್ಕೊತೀನಿ ನಾನು. ಒಳ್ಳೆ ಆಫ್ ರೋಡ್ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ. ರ್ಯಾಂಡಮಾಗಿ ಒಂದು ಲೊಕೇಶನ್ ಹಾಕೊಂಡು ಬಂದಿದ್ದು ನಾನು ಆ್ಯಕ್ಚುಲಿ ಇವತ್ತು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿಬಿಟ್ಟು. ಅದು ದಾರಿಯಲ್ಲ ಅದು ದಾರಿಯಲ್ಲ, ಗಿಡ ನೆಡಕ್ಕೆ ಮಾಡಿರೋ ಜಾಗ ಅದು. ಎಂಥದ್ರಿ ಅಡ್ವೆಂಚರು, ಸಾಕಾಗಿದೆ ಕಣ್ರಿ ಮಾತ್ರ. ಸೈಕು ಯಬ್ಬ. ನಿತೇಶ್ವರ್ ಅದನ್ನೇ ಹೇಳ್ತಾಯಿದ್ರು, ಲೈಫಲ್ಲಿ ಇಂಥ ಆಫ್ ರೋಡ್ ಮಾಡಿಲ್ಲ ಅಂತ. ಆದರೂ ಸಖತ್ತಾಗಿದೆ. ಬಾಬಾ ಅದನ್ನೇ ಹೇಳಿದ್ದು. ಇದೆಲ್ಲ ದಾರಿ ಅಲ್ಲಿಗೆ ವಾಪಸ್ ಹೋಗೋಣ ಬಾ, ರಿಟರ್ನ್ ಹೋಗೋಣ. ನಾವು ಬಂದ್ವಲ್ಲ ಆ ದಾರಿಲಿ ವಾಪಸ್ ಹೋಗೋಣ ಬಾ. ಮನೆಗ ಹಾಂ ಇಲ್ಲ ಅದನ್ನೇ ಹೇಳಿದ್ದು ನಿನಗೆ. ಕಾಡು ಮಧ್ಯದಲ್ಲಿ ಒಂದು ಒಳ್ಳೆ ಆಫ್ ರೋಡ್ ಮಾಡೋದು ಮಾತ್ರ ತುಂಬ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಇಂಥದ್ದೊಂದು ಆಫ್ ರೋಡ್ ಮಾಡಿ. ಬಟ್ ಎಲ್ಲರೂ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು. ಬಟ್ ಇದು ಯಾರೂ ಮಾಡಿಲ್ಲಲ್ಲ, ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾಯಿದೆ. ಇರಿ ನಿತೇಶ್ ಬರಲಿ. ಎಗ್ರಿಸೋ ಹಂಗೆ. ಇಂಥ ಅಡ್ವೆಂಚರ್ ಗಾಡಿಗಳು ತೊಗೊಂಡ್ಮೇಲೆ ಇಂಥದ್ದೊಂದು ಅವಾಗವಾಗ ಮಾಡ್ತಾಯಿದ್ರೇ ಹೋಗ್ಬಿಟ್ಟಿದೆ ಅಲ್ಲಿಗೆ. ಈ ಅಪ್ಪ ಗಾಡಿ ಕಂಟ್ರೋಲ್ ಸಿಕ್ತು, ಇಲ್ಲ ಅಂದರೆ ಸೀದಾ ಒಳಗಡೆ ಹೋಗಿರ್ತಿದೆ ಈಗ. ಈ ಅಪ್ಪ ಆನೆ ಲದ್ದಿ ಎಲ್ಲ ಬಿದ್ದಿದೆ. ಆನೆಗಳಿದೆ ಅನಿಸುತ್ತೆ ಇಲ್ಲಿ. ಆನೆ ಇದೆಯೋ ಎಲ್ಲೋ ಗೊತ್ತಿಲ್ಲ. ಚಿರತೆ ಮಾತ್ರ ಪಕ್ಕ ಇರುತ್ತೆ ಇಲ್ಲಿ. ಕರಡಿಗಳು ಚಿರತೆಗಳಂತೂ ಪಕ್ಕ ಇರ್ತವೆ.
ಅಬ್ಬಬ್ಬಬ್ಬಬ್ಬಬ್ಬ. ಅವನು ನಿತೇಶ್ ಬರಲಿ. ಚೆನ್ನಾಗಿದೆ ಅಲ್ಲ? ಸದ್ಯ ಗಾಡಿ ಕರೆಕ್ಟಾಗಿ ಕುತ್ಕೋತು, ಕಂಟ್ರೋಲ್ ಸಿಕ್ತು. ಏನ್ ಪ್ರಾಬ್ಲಮ್ ಆಯ್ತು ಗೊತ್ತಾ? ಎಲ್ಲಿ ಹೂವು ಗಡಿತಲ್ಲ ಅಲ್ಲಿ, ಹಾಂ ಹಾಂ ಹಾಂ. ನೀವೆಲ್ಲ ಹೋಗಿದ್ದೀರಾ, ನಾನು ಜೋಶಲ್ಲ ಅದು ಹಿಂಗಾಗೋಯ್ತು ಗಾಡಿ. ಬಿದ್ದ್ಯಾ ಇಲ್ವಾ? ಅಯ್ಯ ನಡೀರಿ ನಡೀರಿ. ಯಾರೂ ಬಿದ್ದಿಲ್ಲ, ಅದೇ ಖುಷಿ ವಿಚಾರ. ನಾನೇ ಗೋರ್ಕೊತಾ ಇದ್ದೆ, ಬಟ್ ಜಸ್ಟ್ ಮಿಸ್ ಆಗಿಬಿಟ್ಟೆ ಸದ್ಯ. ಇಲ್ಲ ಅಂದರೆ ಪಕ್ಕ ಗೋರ್ಕೊಳ್ಳೋ ಪ್ರೋಗ್ರಾಮ್ ಇರ್ತಿತ್ತು. ಏಯ್ ಹಾಂ, ಆನೆಲದ್ದಿ ನೋಡಿ ಇಲ್ಲಿ, ಆನೆಲದ್ದಿ. ತುಂಬ ದಿನ ಆಗಿದೆ. ಅಲ್ಲೊಂತ ಬಿದ್ದಿತ್ತು, ನೀನು ನೋಡಲಿಲ್ಲ ಅನ್ಸುತ್ತೆ. ಹಾಂ, ಇಲ್ಲ ತುಂಬ ದಿನ ಆಗಿದೆ. ಅದು ಬೇಗ ಬ್ರೋ, ಒಂದೇ ದಿನ ಡ್ರೈ ಆಗುತ್ತೆ. ಆನೆಲದ್ದಿ ಫುಲ್ಲು ಒಗೆಯಲ್ಲ, ಅದು ಅಲ್ಲಿಲ್ಲ ಅಲ್ವಾ, ಹಂಗಂಗೆ ತಿನ್ನುತ್ತೆ. ಹಾಂ, ಆನಲ್ಲೇ ಇದೆ. ಹಾಂ ನಡಿ. ಆನೆಗಳೀಗ ಈ ಕಡೆಗೆ ಬರೋ ಡೌಟು ಅನಿಸುತ್ತೆ, ಯಾಕಂದರೆ ಇಲ್ಲೆಲ್ಲೂ ನೀರಿಲ್ಲದೆ ಇರೋ ಕಾರಣ ಎಲ್ಲೂ ಸಿಗಲ್ಲ ಅನಿಸುತ್ತೆ ನಮಗೆ. ನಾರ್ಮಲಾಗಿ ಅರ್ಲಿ ಮಾರ್ನಿಂಗ್ ಈ ಥರ ಬಂದು ಒಂದು ಆಫ್ ರೌಂಡ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದರೆ ಏನು ಮಜಾ ಇರುತ್ತೆ ಹೇಳಿ ಬೈಕರ್ಗಳಿಗೆ, ನಿಜವಾಗ್ಲೂ ಸ್ವರ್ಗ. ರೈಟು ಅಡಿ, ಇದೇ ರೋಡ್ ಕಣ. ನನ್ನ GoPro ಬ್ಯಾಟ್ರಿ ಬೇರೆ ತುಂಬ ಲೋ ಆಗ್ತಾಯಿದೆ, ಬ್ಲಾಗ್ ಬೇರೆ ಜಾಸ್ತಿ ಆಗ್ತಾಯಿದೆಯಲ್ಲ. 2 ಬ್ಲಾಗ್ ಆಗುತ್ತೆ ಅನಿಸುತ್ತೆ ಇದು. ಒಂದು ಬ್ಲಾಗಲ್ಲಿ ನಿಮಗೆಲ್ಲ ತೋರ್ಸೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಆಫ್ ಮಾಡ್ತೀನಿ, ಯಾಕಂದರೆ ಇಲ್ಲಿಂದ ಒಳಗಡೆ ಬರೋ ಸ್ಟ್ರೆಚ್ ಮಾತ್ರ ತುಂಬ ಹಾರಿಬಲ್ ಆಗಿದೆ. ಅದನ್ನು ನಾನು ನೈಟ್ ಟೈಮ್ ಸ್ವಲ್ಪ ವಿಸಿಬಲ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ನಿಮ್ಗೆ ಸರಿಯಾಗಿ ಕಂಡಿರಲ್ಲ. ಈಗ ಈ ಕಡೆಯಿಂದ ಹೋಗ್ತಾ ಅದನ್ನು ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ಇಲ್ಲೊಂಚೂರು ಕ್ಯಾಮ್ರಾ ಆಫ್ ಮಾಡ್ಕೊತೀನಿ, ಸ್ವಲ್ಪ ಅಲ್ಲಿಗೆ ಹೋದ್ಮೇಲೆ ಆನ್ ಮಾಡ್ಕೊಳ್ಳೋಣ ಅಂತ. ಬನ್ನಿ.